Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಎದ್ದಿದ್ದು ಲೇಟು ಮತ್ತು ಕೆಲಸ ಎಲ್ಲ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಅದಕ್ಕೆ ಹಾಲು ಕಾಸ್ಕೊಂಬಿಟ್ಟು ಬ್ರೆಡ್ ಇದ್ದು ಅಂತ ಬ್ರೆಡ್ನೆಲ್ಲ ತಿಂದು ಅದಾದಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈಸ್ಗೆಲ್ಲ ಇಟ್ಕೊಂಡು ರೈಸ್ನೆಲ್ಲ ಬಸ್ಬಿಟ್ಟು ಆರಾಕ್ತೆ, ಯಾಕೆಂದರೆ ಚಿತ್ರಾನ್ನ ಮಾಡೋಣ ಅಂಥೇಳಿ. ಅದಾದಮೇಲೆ ನಮ್ಮ ಗಿಡದಲ್ಲೇ ಎಳ್ಳಿಕಾಯಿ ಬಿಟ್ಟಿತ್ತು. ಎಳ್ಳಿಕಾಯಿನೆಲ್ಲ ಕುಯ್ಕೊಂಬಂದರು ನಮ್ಮ ಮನೆಯವರು ಚಿತ್ರಾನ್ನಕ್ಕೋಸ್ಕರ. ಎಳ್ಳಿಕಾಯಿನೆಲ್ಲ ಕುಯ್ಕೊಂಬಂದಾದಮೇಲೆ ಬೇಗನೆ ಈರುಳ್ಳಿ, ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಏಕೆಂದರೆ ತಿಂಡಿ ಟೈಮಿಂಗ್ಸ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಅದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಅಥವಾ ಆಫ್ ಮಾಡಿಬಿಟ್ಟು ಇಟ್ಬಿಟ್ಟು, ಯಾಕೆಂದರೆ ಅದನ್ನು ಹಾಕಿದಾಗ ಒಂಥರ ಒಗ್ಗರಾಗ್ಬಿಡುತ್ತೆ ಬಿಸಿ ಕಾವಲೆ ಹಾಕಿದರೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಡಬೇಕಿಲ್ಲ, ಆಫ್ ಮಾಡಾದ್ಮೇಲೆ ಹಾಕಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಬೇಗನೆ ತಿಂಡಿನೆಲ್ಲ ಮಾಡಿಟ್ಬಿಟ್ಟು ಬಟ್ಟೆ ತೊಳೆಯೋದಿತ್ತು ಅಂತ ಬಟ್ಟೆನೆಲ್ಲ ನೆನೆ ಹಾಕ್ಬಿಟ್ಟು ಅಷ್ಟರೊಳಗೆ ತಿಂಡಿನೆಲ್ಲ ತಿಂದ್ಕೊಬಿಡೋಣ ಅಂತ ಅನ್ಕೊಂಡೆ. ಆಗಲಿಲ್ಲ. ಆ ಬಟ್ಟೆನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ತಿಂಡಿ ತಿನ್ನೋಣ ಅಂತ ಕುತ್ಕೊಂಡಾಗ ಟೈಮ್ ನೋಡ್ತೀನಿ, ಆಲ್ರೆಡಿ 1:15 ಹೋಗ್ಬಿಟ್ಟಿತ್ತು. ಚಿತ್ರಾನ್ನ ಮಾಡಿಬಿಟ್ಟು ಎಷ್ಟೊತ್ತಾಗಿತ್ತು, ನಾನು ತಿನ್ನೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಸ್ವಲ್ಪ ಬೋಂಡ ಹಾಕೊಂಡು ತಿಂದ್ಬಿಟ್ಟು ಅದಾದಮೇಲೆ ನಮ್ಮ ಮನೆಯವರು ಆಯಿಲ್ ಹಾಕ್ಕೋಬೇಕು ಅಂತ ಹೇಳಿ ಆಯಿಲೆಲ್ಲ ತೊಗೊಂಬಂದರು ಗಾಡಿಗೆ. ಯಾಕೆಂದರೆ ಫಂಕ್ಷನ್ಗೆ ಹೋಗ್ಬೇಕಿತ್ತು. ತುಂಬ ದಿನ ಆಯಿತು ಆಯಿಲ್ ಹಾಕಿ ಗಾಡಿ ಆಯಿಲೆಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ಅಲ್ಲಿಂದ ಫಂಕ್ಷನ್ ಕಡೆ ಹೊರಟ್ವಿ. ಫಂಕ್ಷನ್ಗೆ ಹೋಗೋದೇನು ದೂರ ಇರಲಿಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಲೇಟಾಗೇ ಹೋದ್ವಿ. ಬೈರಂಬುದಿಲೇ ಅಂದರೆ ದೇವಸ್ಥಾನದ ಹತ್ರನೇ ಫಂಕ್ಷನ್ ಇದ್ದಿತ್ತು. ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಫಂಕ್ಷನ್ನೆಲ್ಲ ಮುಗಿಸ್ಕೊಂಡು ಅಲ್ಲೂ ಎಲ್ಲ ಭರ್ಜರಿಯಾಗಿ ಊಟ ಮಾಡ್ಕೊಂಬಿಟ್ಟು ಆಮೇಲೆ ಇವರು ನೋಡಿದ್ದೀರಲ್ಲ ಮನು ಕನ್ನಡಿಗ, ಅವರನ್ನು ಬಂದಿದ್ದರು. ಅವರನ್ನು ಮಾತಾಡಿಸ್ಕೊಂಡು ಅವ್ರ ಜೊತೆನೇ ಡ್ರಾಪ್ ತಗೊಂಡು ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಬಿಟ್ಟು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಒಳಗಡೆ ಎಲ್ಲ ಕಟ್ಬಿಟ್ಟು ಅಲ್ಲಿಂದ ಸೀದಾ ನಮ್ಮೂರಿಗೆ ಹೊರಟ್ವಿ. ನಮ್ಮೂರಿಗೆ ಅಂದರೆ ಚಿನ್ನಮ್ಮಂಗೆ ಕರ್ಕೊಬರ್ಬೇಕಿತ್ತಲ್ಲ, ಅದಕ್ಕೆ ಊರ ಕಡೆ ಹೊರಟ್ವಿ. ಮನೆ ಬರೋಷ್ಟೊತ್ತಿಗೆ ಚಿಕನ್ ಸಾರು ಮಾಡಿದ್ರು. ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಜೈ ಆಂಜನೇಯ.